ಸರ್ ಚಾಮರಾಜನಗರ ಒಂದೇ ಅಲ್ಲ, ಮಾಗಡಿ ಕೇಳ್ತಾರೆ, ರಾಮನಗರ ಕೇಳ್ತಾರೆ, ಚಾಮರಾಜನಗರ ಕೇಳ್ತಾರೆ, ಇನ್ನು ಅನೇಕ ಕ್ಷೇತ್ರಗಳಲ್ಲೆಲ್ಲ ಕೇಳ್ತಾರೆ. ಆದ್ರೆ ಎಲ್ಲ ಆಗುತ್ತೆ, ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ. ನಾನು ಹುಟ್ಟೂರು ಇದು, ಹುಟ್ಟು ಬೆಳೆದಿರೋ ಊರು ಇದು, ನಾನು ಇರೋ ಜಾಗ ಇದು. ಹಾಗಾಗಿ ನಮ್ಗೆ ಗೊತ್ತಲ್ಲ, ನಮ್ ತವ್ರ ಮನೇನೆ ನಮ್ಗೆ ಇಷ್ಟ ಆಗೋದು. ಹಾಗಾಗಿ ಆಗ್ಲೇ ಯಡಿಯೂರಪ್ಪನವ್ರ ಪ್ರೀತಿಯಿಂದ ಹೇಳಿದಾರಲ್ರಿ, ಕೇಳೋದೇನ್ ಬಂತು. ಈಗಾಗ್ಲೇ ನನ್ನ 2008ರಲ್ಲಿ ರಾಮನಗರ ಕಳ್ಸಿದಾರಲ್ಲ, ಇದೇ ಯಡಿಯೂರಪ್ಪನವರೇ ಕಳ್ಸಿದೆ. ಅವರ ಒಂದು ಮಾತಿಗೆ, ಅವರ ಒಂದು ಗೌರವಕ್ಕೆ ನಾವ್ ಯಾವತ್ತೂ ಧಕ್ಕೆ ತರಲ್ಲ. ಅವ್ರು ಏನ್ ಹೇಳ್ತಾರೋ ಅದಕ್ಕೆ ನಾವು ಬದ್ಧವಾಗಿರ್ತೀವಿ. ಹೆಸರಿನ ನಿಮ್ಮ ಅಭಿಮಾನಿಗಳು, ನಿಮ್ಮ ಬೆಂಬಲಿಗರು ಇಷ್ಟೊಂದೆಲ್ಲ ಅಂದ್ರೆ ಯಾವುದೇ ಆಗಿರ್ಬೋದು, ಅನ್ನ ಸಂತರ್ಪಣೆ ಆಗಿರ್ಬೋದು, ಅಂಗವಿಕಲರಿಗೆ, ಶಾಲಾ ಮಕ್ಕಳಿಗೆ ಉಚಿತವಾಗಿ ಫ್ರೀಯಾಗಿ ಏನೋ ಒಂದು ಸಹಾಯವನ್ನ ಮಾಡ್ತಾ ಇದ್ದಾರೆ. ಸೊ ಅವರ ಬಗ್ಗೆ ನೀವು ಹೇಳಲೇಬೇಕಾಗುತ್ತೆ. ಅವರು ಅದ್ರ ಬಗ್ಗೆ ನನ್ನೆಲ್ಲಾ ಸ್ನೇಹಿತರು, ಅದ್ರೊಳಗೂ ಇಂಥ ಸ್ನೇಹಿತರನ್ನು ಪಡೆದಿರೋದು ನಾನು ಒಂಥರ ಅದೃಷ್ಟ. ಏಕೆಂದ್ರೆ ಬೇರೆ ಬೇರೆಯವರು ಬೇರೆ ಬೇರೆ ತರ ದಾರಿ ಹಿಡಿದು ಕೆಲಸ ಮಾಡ್ತಾರೆ. ಆದ್ರೆ ನಮ್ಮ ಸ್ನೇಹಿತರು ನಮ್ಮ ಜಾತ್ರೆ ಆಗಿರ್ಬೋದು, ಜಾತ್ರೆಗೂ ಕಳೆದ ಒಂದು 2-3 ತಿಂಗಳು ಕೆಲಸ ಮಾಡ್ತಾರೆ. ನಮ್ಮ ಕಡಲೆಕಾಯಿ ಪರಿಸೆ ಜಾತ್ರೆಗೆ, ಬಸವೇಶ್ವರ ಜಾತ್ರೆಗೆ, ಆ ಒಂದು ಸಂದರ್ಭದಲ್ಲೂ ಅಷ್ಟೇ 1 ಲಕ್ಷ ಜನ ಬಂದ್ರೂ ಅದನ್ನ ಯಾವುದೇ ಒಂದು ತೊಂದರೆ ಇಲ್ದಂಗೆ ಆ ಕಾರ್ಯಕ್ರಮ ಯಶಸ್ವಿ ಮಾಡ್ತಾರೆ. ಆ ಒಂದು ಬಸವೇಶ್ವರ ಜಾತ್ರೆಯಿಂದ ನಮ್ಮೆಲ್ಲ ಸ್ನೇಹಿತರುಗಳು ಈ ಒಂದು ಸಮಾಜಮುಖಿ ಕೆಲಸ ಮಾಡಬೇಕು, ಸೇವೆ ಮಾಡಬೇಕು. ಏಕೆಂದರೆ ನಮ್ಮವೆಲ್ಲ ಜಮೀನುಗಳು ಇದ್ದಂಥ ನಾವು ರೈತರುಗಳು ಇವತ್ತು BDA ಮತ್ತು KDB ಎಲ್ಲ ಅನೇಕ ರೀತಿ ಭೂಸ್ವಾಧೀನ ಆಗಿದ್ದಾವೆ. ಇವತ್ತು ನಗರೀಕರಣ ಆಗಿದೆ. ನಮ್ಮ ಸ್ಥಳೀಕರು ನಾವು ಗುರುತಿಸ್ಕೊಬೇಕು ಅಂದರೆ ಕಷ್ಟ ಆಗ್ತದೆ. ಹಾಗಾಗಿ ನಮ್ಮ ಸ್ಥಳೀಕರು, ನಮ್ಮ ರೈತರು ಮಕ್ಕಳುಗಳು ಒಂದೊಂದು ರೂಪದಲ್ಲಿ ಕೆಲಸ ಮಾಡ್ತಾವ್ರೆ, ಅದನ್ನು ಉಳಿಸ್ಕೊಂತಾವ್ರೆ. ಇದು ಸಹಾಯ ಅಲ್ಲ ರೀ, ಸೇವೆ. ನಾವು ಮಾಡ್ತಾ ಇರ್ತಕ್ಕಂಥ ಸೇವೆ. ದೇವರು ಒಂದು ಅವಕಾಶ ಕೊಟ್ಟಿದ್ದಾನೆ ನಮ್ಗೆಲ್ಲಾ ರೀತಿಲೂ ಪ್ರಬಲವಾಗಿ. ಅಂದ್ರೆ ದೇವರು ನಮ್ಗೆಲ್ಲ ಒಳ್ಳೆ ರೀತಿಯಲ್ಲಿ ಸೃಷ್ಟಿ ಮಾಡೋನೆ. ಕಣ್ಣು, ಕಿವಿ, ಮೂಗು, ಬಾಯಿ, ಕೈ, ಕಾಲು ಎಲ್ಲಾ ಅಂಗಗಳು ಚೆನ್ನಾಗಿದ್ದಾವೆ. ಇವತ್ತು ಎಷ್ಟೇ ದುಡ್ಡಿದ್ರು ದುಡ್ಡು ತಿನ್ನಕ್ಕಾಗಲ್ಲ. ಏನು ಒಂದು ಸ್ವಲ್ಪ ರೈತ ಬೆಳೆದಿದ್ದ ಅನ್ನ ಬೆಳಿತಾರೆ, ಅದನ್ನ ತಿನ್ಬೇಕೇ ವಿನ ನಾವು ದುಡ್ಡು ತಿನ್ನಕ್ಕಾಗಲ್ಲ. ಆ ಸೇವೆನ್ ಮಾಡೋಕ್ಕೆ ನಮ್ಮ ಸ್ನೇಹಿತರು ಎಲ್ಲರೂ ಆಸೆ ಪಟ್ಟವ್ರೆ, ಮಾಡ್ತಾವ್ರೆ. ಅದು ನಮಗೆ ಖುಷಿ ಆಗ್ತದೆ. ನಮ್ಮ ಒಂದು ನೇತೃತ್ವದಲ್ಲಿ ನಮ್ಮ ಒಂದು ಹೆಸರು ಮೇಲೆ ನಡೆಸ್ತಾರಲ್ಲ, ಅದಕ್ಕೆ ನಾನು ಆಭಾರಿ. ಮತ್ತೆ ಅವ್ರಿಗೆ ಯಾವತ್ತು ಕೃತಜ್ಞನಾಗಿರ್ಬೇಕು. ಕೊನೆಯದಾಗಿ ಕಾರ್ಯಕ್ರಮದ ಬಗ್ಗೆ ಹೇಳೋದಾದ್ರೆ, ಇವತ್ತು ಯಾಕೆಂದ್ರೆ ಆಟೋ ಡ್ರೈವರ್ಗಳಿಗೆ ಇವತ್ತು ವಿಶೇಷವಾಗಿ ಮಾಡಬೇಕು ಅಂತ ನನ್ನೆಲ್ಲ ಸ್ನೇಹಿತರು ಅಂದರು. ಯಾಕಿದೆ ಹೇಳೋದು ಅಂತಂದ್ರೆ, ನಾನು ಒಂದು ಕಾಲದಲ್ಲಿ ಆಟೋ ಡ್ರೈವರ್ ಆಗಿದ್ದವನು, ಆಟೋ ಓಡಿಸಿದವನು. ಇದೇ ಕೆಂಗೇರಿಲೇ ಆಟೋ ಡ್ರೈವರ್ಗಳು ಅನೇಕ ಜನರು ಇವತ್ತು ನನ್ನ ಜೊತೆ ಇದ್ರು. ಅವರೆಲ್ಲ ಖುಷಿ ಪಟ್ರು. ಯಾಕೆ ಮಾಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಆಟೋ ಡ್ರೈವರ್ಗಳಿಗೆ ಈ ಒಂದು ಸಂದರ್ಭದಲ್ಲಿ ಸೇವೆ ಸಲ್ಲಿಸಿದ್ದೀವಿ. ಆ ರಂಗದಲ್ಲಿ ಏನು ಕಷ್ಟ ಸುಖ ಗೊತ್ತಿದೆ. ಆ ಒಂದು ಕಷ್ಟ ಸುಖನ ಮುಂದಿನ ದಿನದಲ್ಲಿ ನಾವು ಯಾವ ರೀತಿ ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋದು ನಮ್ಮೆಲ್ಲ ಸ್ನೇಹಿತರಿಗೂ ಗೊತ್ತಿದೆ, ನಮಗೂ ಗೊತ್ತಿರುತ್ತೆ. ಹಾಗಾಗಿ ಅವ್ರಿಗೂ ಒಂದು ಗೌರವ ಮತ್ತು ಕೃತಜ್ಞತೆ ಸಲ್ಲಿಸೋಣ ಅಂತ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ನಮ್ಮ ಈ ಒಂದು ಯೋಜನೆ ಮಾಡಿದಂಥ ನನ್ನೆಲ್ಲ ಸ್ನೇಹಿತರಿಗೂ ನಾನು ಆಭಾರಿಯಾಗಿರ್ತೀನಿ.